ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ಸಮಾಜ ಎಷ್ಟೇ ಮುಂದುವರೆದ್ರೂ ಎಲ್ಲರೂ ಸಮಾನರು ಅಂತ ಬಾಯಿ ಮಾತಿಗೆ ಹೇಳಿದ್ರೂ ಕೂಡ ಮಂಗಳಮುಖಿಯರಿಗೆ ಈ ಸಮಾಜದಲ್ಲಿ ಸಾಮಾನ್ಯ ಜನರಿಗೆ ಸಿಗೋ ಮರ್ಯಾದೆ ಗೌರವ ಸಿಗ್ತಾ ಇಲ್ಲ. ಎಷ್ಟೇ ದೊಡ್ಡ ಶಿಕ್ಷಣ ಪಡೆದಿದ್ರೂ ಕೀಳಾಗಿ ನೋಡೋರಿಗೇನೂ ಕಮ್ಮಿ ಇಲ್ಲ. ಅಲ್ಲೋ ಇಲ್ಲೋ ಒಂದಿಷ್ಟು ಮಂದಿ ಕರೆದು ಕೆಲಸ ಕೊಟ್ಟಿದ್ದಾರೆ ಬಿಟ್ರೆ ಬೇರೆ ಯಾರು ಅವರು ನಮ್ಮಂತೆ ಅಂತ ಕಂಡೋರು ಕಮ್ಮಿ. ಬಹುತೇಕ ಮಂಗಳಮುಖಿಯರದ್ದು ಭಿಕ್ಷೆ ಬೇಡಿಯೇ ಜೀವನ ನಡೆಸೋ ಸ್ಥಿತಿ. ಅವರು ಕೈ ಮುಟ್ಟಿ ಕೊಡೋ ಹಣ ಶುಭ ಅಂತ ನಂಬೋ ಜನರು ಅವರನ್ನು ಮಾತ್ರ ದೂರ ಇಡ್ತಾರೆ. ನಿಮ್ಮಂತೆ ಸಾಮಾನ್ಯರಾಗಿ ಬದುಕೋದಿಕ್ಕೆ ಅವಕಾಶವೇ ಇಲ್ಲ ಬಿಡಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಜನರ ಮನಸ್ಥಿತಿಯೂ ಬದಲಾಗಿದೆ. ಮಂಗಳಮುಖಿಯರು ಕೂಡ ಸಮಾಜದಲ್ಲಿ ಒಂದೊಳ್ಳೆ ಬದುಕು ಕಟ್ಕೋಬೇಕು ಅನ್ನೋ ಕನಸು ಕಾಣ್ತಿದ್ದಾರೆ. ಅಂಥವರಲ್ಲಿ ನೀತು ಕೂಡ ಒಬ್ರು. ಬಿಗ್ ಬಾಸ್ ಸ್ಪರ್ಧಿ ನೀತು ಬಗ್ಗೆ ಬಹುತೇಕರಿಗೆ ಗೊತ್ತೇ ಇದೆ. ಹುಟ್ಟುತ್ತಾ ಗಂಡಾಗಿದ್ದವನು ಆಮೇಲೆ ಹೆಣ್ಣಾಗಿದ್ದು ಹೇಗೆ ಅನ್ನೋದನ್ನ ಅವರೇ ಹೇಳ್ಕೊಂಡಿದ್ರು. ಆದರೆ ಗಂಡಾಗಿದ್ದವರು ಹೆಣ್ಣಾಗಿ ಪರಿವರ್ತನೆ ಆಗೋದು ಅಷ್ಟು ಸುಲಭನ? ಪರಿಪೂರ್ಣವಾಗಿ ಹೆಣ್ಣಾಗಿ ಬದಲಾಗ್ತಾರೆ. ಹೇಗೆಲ್ಲ ಆಪರೇಷನ್ ಮಾಡ್ತಾರೆ? ಇದಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ? ಮಂಗಳಮುಖಿಯರು ಒಂದೇ ದಿನಕ್ಕೆ ಮಾತ್ರ ಮದುವೆ ಆಗೋದು ಯಾಕೆ? ಅವರು ಸತ್ತಾಗ ಯಾರಿಗೂ ಮುಖ ತೋರಿಸಲ್ಲ ಯಾಕೆ? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಮಂಗಳಮುಖಿಯರ ಪ್ರಪಂಚ ಸಾಮಾನ್ಯ ಮನುಷ್ಯರಿಗಿಂತ ತುಂಬಾನೇ ವಿಭಿನ್ನವಾಗಿರುತ್ತೆ. ಅವರ ಜೀವನ ವಿಧಾನ, ಜೀವನ ಪದ್ಧತಿ ಎಲ್ಲವೂ ವಿಭಿನ್ನವಾಗಿರುತ್ತದೆ. ಸಾಮಾನ್ಯರಿಗೆ ತಿಳಿಯದ ಅನೇಕ ಸಂಪ್ರದಾಯಗಳನ್ನು ಅವರು ಅನುಸರಿಸಿಕೊಂಡು ಬರ್ತಾ ಇದ್ದಾರೆ. ಮಂಗಳಮುಖಿಯರು ಹುಟ್ಟಿನಿಂದ ಸಾವಿನವರೆಗೆ ಸಾಕಷ್ಟು ನಿಯಮಗಳ ಪಾಲನೆ ಮಾಡಬೇಕಾಗುತ್ತೆ. ಮಂಗಳಮುಖಿ ಸಮಾಜಕ್ಕೆ ಸೇರ್ಪಡೆಯಾಗೋದು, ದೀಕ್ಷೆ ಪಡೆಯೋದು. ದೀಕ್ಷೆ ಅಂದರೆ ಸಾವಿನ ನಂತರ ಮಾಡಬೇಕಾದ ಕಾರ್ಯಗಳು. ಇದೆಲ್ಲವೂ ಸಾಮಾನ್ಯ ಜನರಂತೆ ಇರೋದಿಲ್ಲ. ಇವರ ಆಚಾರ ವಿಚಾರವೇ ಬೇರೆ. ಇದೆಲ್ಲದರ ಬಗ್ಗೆ ಹೇಳೋದಿಕ್ಕೂ ಮೊದಲು ಬಿಗ್ ಬಾಸ್ ಸ್ಪರ್ಧೆ ನೀತು ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಹೇಳಿಬಿಡ್ತೀವಿ. ಆಮೇಲೆ ಇವರ ಆಚಾರ ವಿಚಾರದ ಬಗ್ಗೆ ಹೇಳ್ತಾ ಹೋಗ್ತೀವಿ. ಆತ್ಮೀಯರೇ, ನೀತು ವನಜಾಕ್ಷಿ ಹೆಣ್ಣಾಗಿ ಪರಿವರ್ತನೆ ಆಗೋದಕ್ಕೆ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಹೆಣ್ಣಾಗಿ ಪರಿವರ್ತನೆ ಆಗೋದಕ್ಕೆ ಸುಮಾರು 10 ರಿಂದ 12 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರಂತೆ. ಹಾರ್ಮೋನ್ ಇಂಜೆಕ್ಷನ್ಗೆ ಸುಮಾರು 1-2 ಲಕ್ಷ ಹಣ ಬೇಕಾಗುತ್ತೆ. ದೊಡ್ಡ ಸರ್ಜರಿಗೆ 6 ಲಕ್ಷದ ಮೇಲೆ ಬೇಕಂತೆ. ಇದೇ ರೀತಿ 1-2 ಸಣ್ಣ ಪುಟ್ಟ ಆಪರೇಷನ್ ಸಹ ಆಗಾಗ ಮಾಡ್ತಾರೆ. ಅದರಲ್ಲೂ ಸರ್ಜರಿ ನಂತರ ತುಂಬಾ ಎಚ್ಚರಿಕೆಯಿಂದ ಮೇಂಟೈನ್ ಮಾಡಬೇಕು. ದಿನಕ್ಕೆ 2 ಎಳ್ನೀರು, ಸರಿಯಾದ ಅಂಶದಲ್ಲಿ ಪ್ರೋಟೀನ್ ಸೇವಿಸಬೇಕು. ಕೆಲವರು ಸರ್ಜರಿ ಆದಮೇಲೆ ದಪ್ಪ ಆಗ್ತಾರೆ. ಆಗ ಫಿಟ್ ಆಗಿರುವಂತೆ ಎಚ್ಚರಿಕೆ ವಹಿಸಬೇಕು. ನೀತು ವನಜಾಕ್ಷಿ ಅವರದ್ದು ಸರ್ಜರಿ ಆಗಿದ್ದು ಡೆಲ್ಲಿಯಲ್ಲಿ. ಈ ಆಪರೇಷನ್ಗೆ ಅಂತಾನೆ ವಿದೇಶದಿಂದ ಬಂದು ಸರ್ಜರಿ ಮಾಡಿ ಹೋಗಿದ್ರಂತೆ. ಆತ್ಮೀಯರೇ, ಈಗೆಲ್ಲ ಟೆಕ್ನಾಲಜಿ ತುಂಬಾನೇ ಮುಂದುವರೆದಿದೆ. ಗಂಡಸಾದವರು ಕೂಡ ಸಂಪೂರ್ಣ ಹೆಣ್ಣಾಗಿ ಪರಿವರ್ತನೆ ಆಗಬಹುದು. ಆದರೆ ಗರ್ಭಕೋಶ ಇರೋದಿಲ್ಲ. ಸರ್ಜರಿ ಅಂದರೆ ಸುಮ್ಮನೆ ಅಲ್ಲ, ತುಂಬಾನೇ ಕಷ್ಟ. ಒಂದು ವೇಳೆ ಆಪರೇಷನ್ ಮಾಡುವಾಗ ಸಾವನ್ನಪ್ಪಿದ್ರೆ ನೀವೇ ಹೊಣೆ ಅಂತ ಬರ್ಸ್ಕೊಳ್ತಾರೆ. ಅಷ್ಟು ರಿಸ್ಕಿ ಆಪರೇಷನ್ ಅದು. ಸುಮಾರು 5 ಗಂಟೆಗಳ ಕಾಲ ನಡೆದ ಸರ್ಜರಿಯಲ್ಲಿ ನೀತು ಸಾವನ್ನೇ ಗೆದ್ದು ಬಂದಿದ್ರು. ಆತ್ಮೀಯರೇ, ಈಗ ಮಂಗಳಮುಖಿಯರ ಆಚಾರ ವಿಚಾರದ ವಿಷಯಕ್ಕೆ ಬರ್ತೀವಿ. ಮಂಗಳಮುಖಿಯರು ಮದುವೆ ಆಗಲ್ಲ ಅಂತ ಅನೇಕರು ನಂಬ್ಕೊಂಡಿದ್ದಾರೆ. ಇವರನ್ನು ಯಾರು ಮದುವೆ ಆಗ್ತಾರೆ? ಇವ್ರ ಜೊತೆ ಸಂಸಾರ ಯಾರು ಮಾಡ್ತಾರೆ ಅಂತ. ಆದರೆ ಅಸಲಿ ವಿಷಯ ಏನಂದರೆ, ಮಂಗಳಮುಖಿಯರು ಕೂಡ ಮದುವೆ ಆಗ್ತಾರೆ. ಮಂಗಳಮುಖಿಯರು ತಮ್ಮ ದೇವರೆಂದು ಪೂಜಿಸುವ ಅಹಿರಾವಣನನ್ನ ವರ್ಷಕ್ಕೊಮ್ಮೆ ಮದುವೆಯಾಗ್ತಾರೆ. ಈ ಮದುವೆ ಕೇವಲ 1 ದಿನಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಮಂಗಳಮುಖಿಯರು ಸಾವನ್ನಪ್ಪಿದಾಗ ಇವರ ಶವಯಾತ್ರೆಯಲ್ಲಿ ಬೇರೆಯವರಿಗೆ ಅವಕಾಶ ಇರಲ್ಲ. ಅವರ ಸಮುದಾಯದ ಜನರು ಮಾತ್ರ ಮೆರವಣಿಗೆಯಲ್ಲಿ ಪಾಲ್ಗೊಳ್ಬೇಕು. ಇದು ಅವರೇ ಹಾಕ್ಕೊಂಡಿರೋ ರೂಲ್ಸ್. ಒಂದು ವೇಳೆ ಮಂಗಳಮುಖಿಯರ ಶವಯಾತ್ರೆಯಲ್ಲಿ ಸಾಮಾನ್ಯ ಜನ ಭಾಗಿಯಾದರೆ ಸತ್ತವರಿಗೆ ಮೋಕ್ಷ ಸಿಗಲ್ಲ. ಮುಂದಿನ ಜನ್ಮದಲ್ಲೂ ಮತ್ತೆ ಮಂಗಳಮುಖಿಯಾಗಿ ಹುಟ್ಟುತ್ತಾರೆ ಅನ್ನೋದು ಇವರ ನಂಬಿಕೆ. ಆತ್ಮೀಯರೇ, ಮಂಗಳಮುಖಿಯರ ಮರಣದ ನಂತರ ಮೃತದೇಹದ ಮೇಲಿರುವ ಎಲ್ಲ ವಸ್ತುಗಳನ್ನು ತೆಗೆಯಲಾಗುತ್ತದೆ. ಬಳಿಕ ಶವವನ್ನು ಬಿಳಿ ಬಟ್ಟೆಯಲ್ಲಿ ಕಟ್ತಾರೆ. ಈ ಶಾಸ್ತ್ರ ಮುಗಿದ ಮೇಲೆ ಅಂತ್ಯಕ್ರಿಯೆಯ ಮೊದಲು ಮೃತದೇಹಕ್ಕೆ ಬೂಟುಗಳು ಮತ್ತು ಚಪ್ಪಲಿಗಳಿಂದ ಹೊಡೆಯಲಾಗುತ್ತದೆ. ಇದರೊಂದಿಗೆ ಆ ಜನ್ಮದಲ್ಲಿ ಮಾಡಿದ ಪಾಪಗಳೆಲ್ಲವೂ ಪರಿಹಾರ ಆಗುತ್ತೆ ಅನ್ನೋದು ಅವರ ನಂಬಿಕೆ. ಸತ್ತ ವ್ಯಕ್ತಿ ಹಿಂದೂ ಧರ್ಮದವನಾಗಿರಲಿ ಇಲ್ಲ ಮುಸ್ಲಿಂ ಧರ್ಮದವನಾಗಿರಲಿ ಶವವನ್ನು ಸುಡೋದಿಲ್ಲ.
ಯಾವ ಧರ್ಮದ ಮಂಗಳಮುಖಿ ಸತ್ತರೂ ಶವವನ್ನು ಹೂಳ್ತಾರೆ. ಅಚ್ಚರಿಯ ವಿಷಯ ಅಂದರೆ ಮಂಗಳಮುಖಿಯರು ಸತ್ತರೆ ಯಾರೊಬ್ಬರೂ ಕಣ್ಣೀರು ಹಾಕಲ್ಲ, ಬದಲಿಗೆ ತುಂಬಾ ಖುಷಿ ಪಡ್ತಾರೆ. ಇದಕ್ಕೂ ಒಂದು ಕಾರಣ ಇದೆ. ಸಾಯುವ ಮೂಲಕ ಈ ನರಕ ಯಾತನೆಯಿಂದ ಅವರಿಗೆ ಮುಕ್ತಿ ಸಿಕ್ಕಿದೆ ಅಂತಾನೆ ಎಲ್ಲರೂ ಖುಷಿ ಪಡ್ತಾರೆ. ಮಂಗಳಮುಖಿಯರು ಹುಟ್ಟಿನಲ್ಲೂ ವಿಭಿನ್ನ, ಆಚಾರ ವಿಚಾರದಲ್ಲೂ ವಿಭಿನ್ನವೇ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.